Hello everyone, welcome to Sanvaita classes. ಗುರುತ್ವ ಪಾಠದ 4ನೇ ಪ್ರಶ್ನೆ. ವಸ್ತುವಿನ ದ್ರವ್ಯರಾಶಿಯು ಯಾವಾಗಲೂ ಆಪ್ಷನ್ ಎ ಎಲ್ಲಾ ಕಡೆ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಎಲ್ಲಾ ಕಡೆ ಬೇರೆ ಬೇರೆಯಾಗಿರುತ್ತದೆ, ಆಪ್ಷನ್ ಸಿ ಎಲ್ಲಾ ಕಡೆ ಒಂದೇ ಇರುತ್ತದೆ, ಆಪ್ಷನ್ ಡಿ ಎಲ್ಲಾ ಕಡೆ ಕಡಿಮೆಯಾಗಿರುತ್ತದೆ. ದ್ರವ್ಯರಾಶಿ ಅಂದ್ರೆ ಯಾವುದೇ ಒಂದು ವಸ್ತುವಿನ ದ್ರವ್ಯರಾಶಿ ಅಂದ್ರೆ ಆ ವಸ್ತು ಹೊಂದಿರುವಂತಹ ಒಟ್ಟು ದ್ರವ್ಯದ ಪ್ರಮಾಣವನ್ನ ದ್ರವ್ಯರಾಶಿ ಅಂತ ಕರಿತೀವಿ. ಆ ವಸ್ತು ಹೊಂದಿರುವಂತಹ ಒಟ್ಟು ದ್ರವ್ಯದ ಪ್ರಮಾಣ. ಇದನ್ನ ಕೆಜಿಯಲ್ಲಿ ಇಲ್ಲ ಅಂದ್ರೆ ಗ್ರಾಮ್ನಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಹಾಗಿದ್ರೆ ವಸ್ತುವಿನ ದ್ರವ್ಯರಾಶಿ, ನಾನು ಭೂಮಿಯ ಮೇಲಿದ್ದೆ, ನಾನು ಚಂದ್ರನ ಮೇಲಿದ್ರೆ, ನಾನು ಮಂಗಳ ಗ್ರಹಕ್ಕೆ ಹೋದೆ, ವ್ಯತ್ಯಾಸ ಆಗ್ತದಾ? ಆಗೋದಿಲ್ಲ. ಎಲ್ಲಾ ಕಡೆ ಒಂದೇ ಇರುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ವಸ್ತುವಿನ ದ್ರವ್ಯರಾಶಿ ಯಾವಾಗಲೂ ಎಲ್ಲಾ ಕಡೆ ಒಂದೇ ಇರುತ್ತದೆ. ಎಲ್ಲಾ ಕಡೆ ಹೆಚ್ಚಾಗಿರುತ್ತದೆ ತಪ್ಪು, ಎಲ್ಲಾ ಕಡೆ ಬೇರೆ ಬೇರೆಯಾಗಿರುತ್ತದೆ ತಪ್ಪು. ಬೇರೆ ಬೇರೆಯಾಗಿರುವಂತದ್ದು ಯಾವಾಗ? ನಾವು ತೂಕವನ್ನ ನೋಡಿದ್ರೆ. ದ್ರವ್ಯರಾಶಿ ಅಲ್ಲ, ತೂಕ ಮತ್ತೆ ದ್ರವ್ಯರಾಶಿಗೆ ವ್ಯತ್ಯಾಸ ಇದೆ ಅಲ್ವಾ? ಚಂದ್ರನ ಮೇಲೆ ಹೋಗ್ಲಿ, ಅರ್ಥದಲ್ಲಿ ಹೋಗ್ಲಿ, ಸ್ಪೇಸ್ ಅಲ್ಲಿ ಎಲ್ಲೇ ಹೋಗ್ಲಿ, ಆ ದ್ರವ್ಯರಾಶಿ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಎಲ್ಲ ಕಡೆ ಕಡಿಮೆಯಾಗಿರುತ್ತದೆ ತಪ್ಪು. ಆಪ್ಷನ್ ಸಿ ಸರಿಯಾದ ಉತ್ತರ. ಥ್ಯಾಂಕ್ ಯು.